ಅಪ್ಪಗ ನನ್ಕಿನ ನನ್ನ ಗಂಡನ ಬೇಕಾಗ್ಯಾನ, ಸೊಸಿನ ಬೇಕಾಗ್ಯಾಳ. ಹೌದಾ ನನಗಂಕರು ಏನು ತಿಳಿಯವಲ್ದು. ಯವ್ವ ಒಲ್ಲೆ ಯವ್ವ ಅದು ಏನು ಮಾಟ ಮಾಡಿ ಮಾಡ್ಸ್ಯಾರ ಅಂತೀನಿ ನಾನು. ಅದು ಏನನ ಒಂದು ಗೊತ್ತಾಗಲ್ಲ ನನಗೆ. ಪ್ರಿಯ ಸೊಸಿ ಅಳಿಯ ಬರೀ ಇನ್ನಂತತಿ ನಿಮ್ಮಪ್ಪ. ನನಗೂ ಒಂದು ಗೊತ್ತಾಗವಲ್ದವ. ಆ ಅಲ್ವೇವ ಈಗ ನನಗ ಬೈತಾನ ನೋಡು, ನನಗ ಮನಿ ಬಿಟ್ಟು ಹೋಗಂತಾನ ಅಪ್ಪ. ಎಂತದಿರ್ಬೇಕು? ಅದಕ್ಕೆ ಹೇಳಿನಲ್ಲ, ಆಕೆ ಹೇಳೋದು ಬರೋಬರಿ, ಸುಮ್ ಕುಂದರಿ ಅಂತೆ. ನಮ್ಮ ಅತ್ತಿನ ಬ್ಯಾರೆ ಇಟ್ರಟ ನಾ ಹೋಗ್ತೀನಿ, ಇಲ್ಲ ಹೋಗಂಗಿಲ್ಲ. ಅದು ಎಷ್ಟು ದಿನ ನಾನು ಬಿಟ್ಟಿರ್ತಾನೆ ನೋಡ್ತೀನಿ ನಾನು. ಹಂಗ ಮಾತಾಡ ನೀನು. ನಾನು ಅಂದ್ನಲ್ಲ ನಿಮ್ಮಪ್ಪಗ, ನಿನ್ನ ಮಗಳು ಹೋಗಿ ಆ ಗಂಡನ ಮನೆ ಬಾಳೆ ಮಾಡ್ಬೇಕಂದ್ರ ನಿನ್ನ ಸೊಸಿನ ಹೋಗಿ ತವ್ರ ಮನೆಯಾಗ ಗಟ್ಟಿ ಬಾ ಅಂತ ನಾನು. ನಾವು ಏನ್ ಮಾಡಿದ್ರು ಆಕೆಗೆ ನಾಟ ಹೊಲ್ದೇವ, ಇನ್ನ ಹೆಚ್ಚಿಗೆ ಕಷ್ಟ ಕೊಡ್ಬೇಕು. ಇಲ್ಲಿ ಪಾರಿಗೆ ನಾವು ಕಷ್ಟ ಕೊಟ್ವಿ ಅಂದ್ರ ಅವ್ರ ಅನ್ನಕ್ಕೆ ಬಿಸಿ ತಟ್ಟತ್ತ. ಅಲ್ಲಿ ಬಿಸಿ ತಟ್ಟಿ ಅಂದ್ರ ನಿನ್ನ ಗಂಡ ತಾನ ಹಾದಿಗೆ ಬರ್ತಾನ ನೋಡು. ನಿಮ್ಮ ಅತ್ತಿನೂ ಹಾದಿಗೆ ಬರ್ತಾ, ಒಲ್ಲೆವಾ ಒಲ್ಲೆ ನನ್ನ ಪಾಡಿಗೆ ನಾ ಇರ್ತೀನಿ ಅಂತ ನೋಡು. ಹಂಗ ಇರಲ್ರ, ನಾ ಮಾತ್ರ ಒಟ್ಟ ಹೋಗಂಗಿಲ್ಲ. ಯೋವಿ ನಾಳೆ ಹೆಂಗಾದ್ರು ಈಗ ಎಬ್ಬೈತಿ, ನೀನು ತೆಗ್ದ ಮಾಡಕ್ ಹೋಗ್ಬೇಡ. ಆಕೆ ಹೇಳ್ಬಿಡು ಅಷ್ಟು ಮಾಡಂತಿ. ನೋಡಿದೆ ಇವ ಅಡಿಗೆ ಮನೆಗೆ ಹೋಗ್ಬೇಡ ಅಂದ್ರ ಸುಮ್ ಕುಂತ ಬಿಟ್ಲು. ನೀವ್ ಮಾಡಿದ ಅಡಿಗೆನ ಗಬ ಹಾಕೊಂಡ್ ತಿಂದು ಬಿಟ್ಲಕಿ. ಇಲ್ಲ ಜಿಗಿಡಿದಾಳಕಿ. ಯಾರಿಗೂ ಹೆದರಾಕಿನೂ ಇಲ್ಲಕಿ, ಪಕ್ಕಾದಳಕಿ. ಈ ಅಂದಂಗ ಆಟ ಮಾಡ್ತೀನಿ. ಇನ್ನ ಏನಿಲ್ಲ ಗಾಂಗ ಕೆಲಸ ಹಚ್ತೀನಿ ಆಕಿಗೆ. ಆಕೆಗೆ ಏನ್ ಸುಮ್ಮನೆ ಕುಂದ್ರಿಸಿ ಕೂಳ್ ಹಾಕೋದನು? ಈಗ ನೋಡು ನೀ ಮಾಡಿಟ್ಟಿರ್ತಿ, ಎಲ್ಲ ಆರ್ಕಿನ ಮೊದ್ಲು ಹೋಗಿ ತೋಡ್ಕೊಂಡ್ ತಿಂತ. ಈ ಬ್ಯಾಡ ಅಂದ್ರ ಸುಮ್ನೆ ಇರ್ತಾ ನೋಡುನು, ಪಾಟೆ ಸತೆ ಹಾಕೊಂಡ್ ತಿಂತೀನಿ ಅಂತ. ಹೌದು ಇವ್ವ ಗುಣ ಬಂದಿದ. ಲಟ್ಟಿಗೂ ಹೆದರಾಕೆಲ್ಲ ಪೆಟ್ಟಿಗೂ ಹೆದರಾಕೆಲ್ಲಕಿ. ದೀಪವ ನೋಡ್ ದೀಪವ, ನನ್ನ ಮಾತು ಕೇಳು. ನೀನು ನಿಮ್ಮ ಹುಚ್ಚಿಗೆ ಹೋಗಕ್ ಹೋಗ್ಬೇಡ. ನೀನು ಹೋಗಿ ನಿನ್ನ ಗಂಡನ ಮನೆ ಬಾಳೆ ಮಾಡು. ಇಲ್ಲ ಅಂದ್ರ ನಿಂದ ಬಾಳೆ ಹಾಳಾಗುತ್ತ. ನನ್ನ ಮಗಳ ಅರ್ಥ ಮಾಡ್ಕೋ, ನನ್ನ ಮಾತು ಒಂದಿಟ್ಟು ಕೇಳು. ಇಲ್ಲಪ್ಪ ನಾ ಒಟ್ಟ ಹೋಗಂಗಿಲ್ಲ ನೋಡು. ನಾ ಹೋಗಂಗಿಲ್ಲ ಹೋಗಂಗಿಲ್ಲ. ಯಾಕೆ ಹೋಗ್ಬೇಕು? ಹೆಂಗ್ ಮಾತಾಡ್ತಾನ ನೋಡು ನಿನ್ನ ಇದ್ರಿಗೆ ನನ್ನ ಗಂಡ. ಅಂತವ್ ಕೂಡ ನಾ ಹೋಗಿರ್ಬೇಕಾ? ಆಗಂಗಿಲ್ಲ. ಈಗ ನಮ್ಮ ಅತ್ತಿ ಬರೀ ಇದ್ದದೊಂದು ಇಲ್ಲದೊಂದು ಚಾಡ ಹೇಳಿ ಮಗಗ ಹಚ್ಕೊಟ್ಟು ಕುಂತ ಬಿಡ್ತಾಳ. ಅಲ್ಲಿ ನನಗ ಕಿಟಿಪಿಟಿ ಮಾಡ್ತಾನ ನನ್ನ ಗಂಡ. ಸುಮ್ಮನ ಹೆಣ್ಮಾಳ ಮ್ಯಾಗ ಯಾಕೆ ಹರ್ಲಿ ವರ್ಸ್ತೀವ? ಹೆಣ್ಮಾಳ ಹಂತಕ್ಕೆಲ್ಲ ನನಗೂ ಗೊತ್ತೈತಿ. ನಿಮ್ಮ ಮಾತು ಎಂತಕ್ಕಿದಾಳಂತೆ ಬಾಯಿ ಸತ್ತಿದ್ದೈತಿ ಹೆಣ್ಮಾಳ. ಸುಮ್ಮನೆ ಯಾಕೆ ಹಿಂಗತಿ ಮಾಡ್ತಿ? ಅದು ಚಂದಲ್ ನೋಡುವ. ನೋಡಪ್ಪ ನನ್ನ ಮನಿ ಬಾಳೆ ನನಗೆ ಗೊತ್ತೈತಿ ಅಲ್ಲನ. ನಿನಗೇನ್ ಗೊತ್ತೈತಪ್ಪ? ಹಂಗ ಹೋಗಿ ಪಿರಿ ಪಿರಿ ಅಯ್ಯ ಬೇಷದನಂತೆ ಕೊಟ್ಟು ಬಂದಿ. ಅಲ್ಲೇ ಸಂಕಟ ಅನುಭವಿಸಾಕಿ ನಾನು. ಹೆಂಗ್ ಮಾತಾಡ್ತಾನ ಗೊತ್ತನ? ಆಕಿ ನಮ್ಮ ಅತ್ತಿ ಗುಮ್ಮನು ಗುಸಿಗಿದಾಳ ಗೊತ್ತನು? ಅದೆಲ್ಲಿ ಗೊತ್ತೈತಿ ನಿಮ್ಮ ಅಪ್ಪಗ? ಒಟ್ಟ ಹೋಗನಂತ ಉದ್ದಕ್ಕ ಹೋಗ್ಬಿಡ್ತಾನ ನೋಡ, ಅದೊಂದ ಗೊತ್ತೈತಿ ಅವಂಗ. ಅಲ್ಲಲ್ಲಿ ತಾಯಿ ಅದಕ್ಕೆ ನೀನ ಮಗಳಿಗೆ ಚಲೋ ಬುದ್ಧಿ ಕಲ್ಸೋದ್ ಬಿಟ್ಟು ಆಕಿ ಮುಂದೆ ಕುಂತ್ಕೊಂಡು ಕೆಟ್ಟ ಬುದ್ಧಿ ಕಲಿಸ್ತಿ. ಇಲ್ಲೇ ಏನ ಆಕಿಗೆ ಯಾರ ನೆಗೆನ ಇರೋದಾರ? ಇಲ್ಲಲ್ಲ. ಇರೋ ಒಬ್ಬ ಮಗ ಬಾಳೆ ಮಾಡ್ಕೊಂಡು ಹೋಗವ ಅಂತೇಳಿ ಮಗಳಿಗೆ ಒಂದಿಟ್ಟು ತಿದ್ದಿ ಬುದ್ಧಿ ಹೇಳಿ ಗಂಡನ ಮನೆಯಾಗ ಬಾಳೆ ಮಾಡಕ್ ಕಳಿಸ್ತಾರೋ. ನೀನ ಮುಂದೆ ಕುಂತ್ಕೊಂಡು ಮಗಳಿಗೆ ಇಲ್ಲ ಸಲ್ಲದೆಲ್ಲ ಕಲಿಸ್ಕೊಡ್ತಿಯಲ್ಲ. ಬುದ್ಧಿ ಇದೈತಲ್ರಿ ನಿನಗ? ಈಗ ನಮಗೂ ಒಬ್ಬನ ಮಗ ಅದನ. ಈಗ ನಾಳೆ ನಮ್ಮ ಮಗ ಹೆಂಡತಿ ಕರ್ಕೊಂಡು ಹೋಗ್ಬಿಟ್ರ ನಮ್ಮ ಪರಿಸ್ಥಿತಿ ಏನು? ವಯಸ್ಸಾಗೈತಿ ನಮ್ಮಿಬ್ರದ್ದು. ವಯಸ್ಸದ ಕಾಲಕ್ಕೆ ಏನ್ ಮಾಡ್ಬೇಕು? ಆಯ್ತಪ್ಪ, ಈಗ ನೀನು ಹೆಂಗೋ ಮಾಡ್ಕೊಂಡು ತಿನ್ಬೋದು. ಇವ್ರ ಅತ್ತಿಗೆ ಏನೋ ಇವ್ರ ಮಾವದನ ಇಲ್ಲ ಪಾಪ, ಆಕಿಗೆ ವಯಸ್ಸು ಬಾಳ ಆಗ್ಯವು. ಹೆಂಗಿರ್ಬೇಕ ಹೆಣ್ಮಾಳು? ಒಬ್ಬಕ್ಕೆ ಹೆಂಗ ಬಾಳೆ ಮಾಡ್ಬೇಕು? ಏನಾರ ಬುದ್ಧಿಗಿತಿ ಇಟ್ರೇನ? ನನಗೆಲ್ಲಾ ಗೊತ್ತೈತಿ ಏನ್ ಮಾಡ್ಬೇಕಂತೇಳಿ. ನೀವು ಸುಮ್ಮಿರ್ರಿ, ನಿಮ್ಗೇನು ಗೊತ್ತಾಗಿಲ್ಲ. ನೀವ್ ಹೇಳ್ದಂಗ ಕೇಳಿ 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 ನಮ್ಮ ಬಾಳೆನ ಇಲ್ಲಿ ಬಂತು. ಹೋಗಿ ಹೋಗಿ ಅದನ್ನ ತೊಗೊಂಬಂದಿರಲ್ಲ ಹಂಡೇದಂತ ಆಕಿನ. ಆಕೆ ಪಾನಿ ತಂದು ನಮ್ಗೆ ಜೋಡ್ ಮಾಡಿದ್ರಲ್ಲ. ನಿನ್ನ ಮಗ ಇಷ್ಟಪಟ್ಟನಂತೇಳಿ ಲಗ್ನ ಮಾಡೀನಿ. ನೋಡ್ಲಿ ಇಲ್ಲೇ ನನ್ನ ಮಾತು ಕೇಳು. ಪಾರೋನಂತ ಹುಡುಗಿನ ಹುಡುಕೊಂತ ಹೋದ್ರೂ ಸಿಗ್ತಿದ್ದಿಲ್ಲ. ಆಕಿ ಪುಟುಕಿಟ್ಟು ಚಿನ್ನ. ಆಕಿ ಬೆಲೆ ನಿಮಗ್ ಗೊತ್ತಿಲ್ಲಲಿ. ಸಮಯ ಬಂತಂದ್ರ ದಿಟ್ಟತನದಿಂದನೂ ಆಕಿ ಬಾಳೆ ಮಾಡ್ತಾಳ. ನಮ್ಮ ಮಗ ಮಿದು ಅದನ, ಆಕಿ ದಿಟ್ಟಿನೂ ಅದಳ. ಅದಕ್ಕೆ ನಾ ಲಗ್ನ ಮಾಡೀನಿ ಪಾರೋನ್ ಕೂಡ. ಆಯ್ತಪ್ಪ, ಪಾರೋನ್ ಕೂಡ ಲಗ್ನ ಮಾಡಿದಿ ಮಗಗ. ಒಟ್ಟ ಮಗನ ಬೇಸ್ಮಿ ಮಾಡ್ಕೊಂಡಿ. ನನ್ನ ಪರಿಸ್ಥಿತಿ ಏನು? ಏನೈತಿ ನಿನ್ನ ಅಳಿಯಾಗ? ಏನೇನು ಇಲ್ಲ. ಹಿಂದೆ ನೋಡಿಲ್ಲ ಮುಂದೆ ನೋಡಿಲ್ಲ, ಹೋಗಿ ಹೋಗಿ ಪಿಸಿ ಪಿಸಿ ಅಂತ ಬಡವಾಗ ಹೋಗಿ ಕೊಟ್ಟು ಬಂದ್ಬಿಟ್ಟಿ. ಏನ್ ಮಾಡ್ಬೇಕು? ಏನ್ ಅಷ್ಟು ಹರಿಯಾಗಿದ್ನೆ ನಿಮಗ? ಯಾಕ ಇನ್ನೊಂದ್ 2 ವರ್ಷ ಇಟ್ಕೋಬೇಕಿತ್ತು. ನನ್ನ ಚಲೋ ಮಂತಾನ ಕೊಡ್ಬೇಕಿತ್ತು. ನೋಡು ನನ್ ಗೆಳತಿಯರೆಲ್ಲ ನೌಕರದಾರನ ಲಗ್ನ ಆಗ್ಯಾರ. ನಾ ಮಾತ್ರ ಹೋಗಿ ಹೋಗಿ ಮತ್ತ ಅದ ಹಳ್ಳ್ಯಾಗ ಇರ್ಬೇಕು. ಇದು ಅಂತ ನೋಡ್ ನಂದು. ನಿನಗೆ ಗೆಳತಿಯರು ನೌಕರಿ ಇದ್ದಾರನ ಲಗ್ನ ಆಗ್ಯಾರ, ಎಲ್ಲಾರು ಸುಖವಾಗಿದಾರನು. ಹೇಳ್ತೈತಡಿ. ಆಕಿ ಮೂಲಿಮನಿ ಕಮಲಾ ನಿನ್ ಕ್ಲಾಸ್ಮೇಟ್ ಹೋಗಿಲ್ಲ? ಆಕಿ ಗಂಡಗ ನೌಕರಿ ಐತಿ. ಆಕಿ ಎಲ್ಲಗಳ ಈಗ ಗಂಡ ಮನ್ಯಾಗ ಬಂದು 1 ವರ್ಷ ಆತು. ಆಕಿ ಗಂಡ ಬಂದಿನ ಕರ್ಕೊಂಡು ಹೋಗಿಲಿಕ್ಕಿನ ಗೊತ್ತನ? ಗಂಡ ಐತಿ ನೋಡು ಜಗಳ ಆಗೈತಿ. ಚಂದದಾರನವ ಇಲ್ಲ, ಯಾಕಂದ್ರೆ ನೌಕರಿ ಐತಿ. ನೌಕರಿ ಇದ್ರು ಚಂದ ಇರ್ಬೇಕಿತ್ತಲ್ಲ ನಿನ್ ಪ್ರಕಾರ. ರೊಕ್ಕ ಇದ್ರ ಆರಾಮಾಗಿರ್ಬೋದು. ರೊಕ್ಕನ ಎಲ್ಲ ನಿನ್ ಪ್ರಕಾರ, ರೊಕ್ಕನ ಎಲ್ಲ ಜೀವನ. ಹೌದಿಲ್ಲ? ಯಾಕಿದ ಬಗ್ಗೆ ಹಂಗ ಆಗೈತಿ ಅಂದ್ರ ಎಲ್ಲಾರ್ದು ಹಂಗಾಕತ್ತೇನೆ ಪರಿಸ್ಥಿತಿ. ನಮ್ಮ ಮಳೆಯಾಗ ಏನ್ ಕಡಿಮೆ ಆಗೈತಿ? ಕಲ್ಲು ಹರಿಯಾಗಾದ್ರೂ ಕೈ ಇಟ್ಟು ತಗೊಂಬಂದು ನಿನ್ನ ಸಾಕ್ತಾನ. ನಿನಗೇನ್ ಕಡಿಮೆ ಮಾಡ್ಯಾರ ಅವ್ರು? ಒಂದ ದಿನ ನಿನ್ನ ಹೊರಗಿನ ಬಿಸಿಲು ತೋರ್ಸಿಲ್ಲ. ಹೊಸಲಿ ಬಿಟ್ಟು ಹೊರಗೆ ಹೋಗಿಲ್ಲ ನೀನ. ನೀ ಏನ್ ಮಾಡಿದ್ರು ಪಾಪ ನಮ್ ಬೀಗತಿ ಹೊಂದ್ಕೊಂಡು ಹೋಗ್ಯಾರ. ಏನೇನೋ ಸರದ್ ಕುಂದ್ರ ಅನ್ನಂಗಿಲ್ಲ. ಒಂದಿನ ನಿನಗೇನಾರ ಅಂದಾಳನ? ಇಲ್ಲಲ್ಲ. ನಮ್ಮ ಮಳೆಯ ಏನ್ ಕಡಿಮೆ ಮಾಡಿನ? ನೀ ಏನ್ ಬೇಕಂತಿ ಅದನ್ನ ಕೊಡ್ಸ್ಯಾನ. ಹೌದಿಲ್ಲ? ನಿನಗೆ ಇದಕ್ಕೆ ಹೆಚ್ಚಿಂದ ಏನ್ ಬೇಕು? ನೋಡು ದೀಪ, ರೊಕ್ಕದಕ್ಕಿನ ಗುಣ ಮುಖ್ಯ.
ಗುಣ ಜೊತೆ ಬಾಳೆ ಮಾಡ್ತೀವಿ ಏನ್ ರೊಕ್ಕದ ಕೂಡ ಬಾಳೆ ಮಾಡ್ತಿ ನನ್ನ ಬಾಯಿ ಎಲ್ಲ ಮುಚ್ಚಿಸ್ತಿ ನನ್ನ ಬಾಯಿ ನನಗೆ ಗೊತ್ತೈತಿ ನನಗೆ ಅದೇನು ಗೊತ್ತಿಲ್ಲಪ್ಪ ನನ್ನ ಗಂಡ ನನ್ನ ಬ್ಯಾರೆ ಕರ್ಕೊಂಡು ಹೋಗಿ ಮನಿ ಮಾಡಿದ್ರೆ ಮಾತ್ರ ಇರ್ತೇನೆ ಆ ಮುಲ್ಕಿ ಕೊಟ್ಟು ನಾ ಇರಂಗಿಲ್ಲ ನಾಳೆ ವಯಸ್ಸಾದ ಕಾಲಕ್ಕ ನೆಲಪೆಟ್ಟಾಗಿ ಬೀಳ್ತಾ ನನ್ನ ಮಗಳು ಯಾಕೆ ಹೋಗಿ ಜಪಾನ ಮಾಡ್ಬೇಕು ನೀನು ಬಾರಿ ಅದಿ ಬಿಡು. ಈಗ ಬಂದಿ ನೋಡ ಹಂಗಾದ್ರ ನಾಳೆ ನಮಗೂ ಏನೋ ಜಡ್ಡು ಜಾಪತ್ರಿ ಬಂತು ಆವಾಗ ಮತ್ತ ನಮಗೂ ಸೊಸಿ ಹಿಂಗ ಮಾತಾಡಿದ್ರೆ ಹೆಂಗ್ ಮಾಡ್ತಿ ಹೆಂಗ್ ಮಾಡ್ತಿ ಒಟ್ಟು ಎಲ್ಲದಕ್ಕೊಂದು ಉತ್ತರ ತಯಾರು ಮಾಡ್ಕೊಂಡು ಕುಂತ ಬಿಟ್ಟಿರ್ತೇನು. ದೀಪವ್ವ ನಿಮ್ಮವನ್ ಮಾತು ಕೇಳ್ಕೊಂಡು ನಿನ್ನ ಕೈಯಾರೆ ನಿನ್ನ ಬಾಳೆ ಹಾಳು ಮಾಡ್ಕೋಬೇಡ ಈಗೂ ಕಾಲ ಮಿಂಚಿಲ್ಲ ಹೋಗು ಹೋಗಿ ನಿನ್ನ ಮನ್ಯಾಗ ನೀನು ಆರಾಮಾಗಿರು ನಿಮ್ಮವನ್ ಮಾತು ಕೇಳ್ಬೇಡ ದೀಪವ್ವ ನನ್ನ ಮಾತು ಕೇಳು ಬಂಗಾರದಂತ ಜೀವನ ಐತಿ ನಿಂದ ನೋಡಿಲ್ಲೇ ನೀ ಗಂಡನ್ ಬಿಟ್ಟು ಭಾಳ ದಿನ ದೂರ ಇರಬಾರ್ದು ನಾಳೆ ಒಂದು ಕೆಟ್ಟದ್ದೇ ಹೇಳ್ತೀನಿ ಏನೋ ಹೆಚ್ಚು ಕಡಿಮೆ ಆಗಲಿ ಏನೋ ಒಂದು ತೊಂದರೆ ಆತಂದ್ರ ಹೆಂಗ್ ಮಾಡ್ತೀವ ಗಂಡದವ ದಾರಿ ತಪ್ಪಿದ್ರೆ ಏನ್ ಮಾಡ್ತಿ ಆವಾಗ ನಿನ್ನ ಬಾಳೆವ ಹಾಳಾಗುತ್ತ ಯಾರೂ ಬರಂಗಿಲ್ಲ ನಾವು ಹೇಳೋರು ಬರಂಗಿಲ್ಲ ದೀಪವ ಅರ್ಥ ಮಾಡ್ಕೋ ಯಾಕೆಪ್ಪ ನಾ ಏನು ಅಷ್ಟು ಹೊಡಿಗಿನ ಈಗ ಒಟ್ಟು ಹಂಗಿಂಗ ಮಾಡಿ ನನ್ನ ಮನಿ ಬಿಟ್ಟು ಹೊರ ಹಾಕ್ಬೇಕಂತೇಳಿ ಕುಂತು ಬಿಟ್ಟಿ ಹೋದಿಲ್ಲ. ನಾನೊಂದು ಹೇಳ್ತೀನಿ ನೀವೊಂದು ತಿಳ್ಕೊಂತಿರುವ ನಿಮಗೆ ಹೆಂಗ ತಿಳಿತೈತಿ ಹಂಗೆ ಮಾಡ್ರಿ ನಾ ಹೇಳೋ ಅಷ್ಟು ಹೇಳ್ತೀನಿ ಮುಂದಿಂದು ನಿಮ್ಮ ಬಿಟ್ಟು ಕೊಟ್ಟಿದ್ದು ದೀಪವ ಹಂಗ ಅನ್ನೋ ಬಾ ನಿಮ್ಮಪ್ಪ ಎಷ್ಟು ದಿನ ಹಿಂದಿ ಬಿಟ್ಟಿರ್ತಾನವ ತಾನ ಮುಕ್ಳಿ ಕಾಲು ಹಚ್ಕೊಂಡ್ಬರ್ತಾನ ಸುಮ್ಮಿರು ನೀನು. ನಾನು ಅಂದಂತೀನಿ ಯವ್ವ ನಾಳೆ ಆಕಿಗೆನ ಯುಗಾದಿ ಹಬ್ಬ ಆಕೆ ಪಾಲಿಗೆ ಆ ಪಾಲಿಗೆ ಕಣ್ಣೀರಿನ ಹಬ್ಬ ಆಗ್ಬೇಕು ನೋಡ್ಬೇಕು ಹಂಗತಿ ಮಾಡೋಣ ಆಕಿಗೆ. ಬಾಬಾ ಇಟ್ಟು ದಿನ ಹೋಲಿ ಅಂತ ಬೇಕಿದ್ನ್ಯಾ ನೋಡಿಕಿನ ಅಡಿಗೆ ಮನೆ ಬರಬೇಡ ಅಂದ್ರ ಬಿಡ್ರಿ ಹಂಗಾದ್ರ ನಾ ಮಾಡಿಟ್ಟು ಅಡಿಗೆನ ಹಾಕೊಂಡು ಕಪ್ಪ ಕಪ್ಪ ತಿಂತಾಳ ಎಟ್ಟರ ಇರ್ಬೇಕಿದ ಬಿಟ್ಟಿನ ಬಾ ಬೇಸಿಗ ಮಾಡ್ತೇನೆ ನಾನು. ಹೊಟ್ಟೆನ ಭಾಳ ಹಸೈತಿವ ಊಟ ಮಾಡ್ತೀನಿ ಮುಂಚೆನ ನಾಷ್ಟ ಊಟ ಖಾಲಿ ಆಗಿ ಹೋಗಿತ್ತು ಊಟ ಐತೆನ ಅನ್ನ ಸಾರು ಮಾಡ್ಯಾರ ನಮ್ಮನ್ನು ಏನು ಮಾಡಕ್ ಬಿಡಂಗಿಲ್ಲ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ ಏನಿರ್ತೈತೆ ಅದನ್ನ ಹಾಕೊಂಡು ತಿನ್ಬೇಕು. ಏನ್ ಮಾಡಕತ್ತೀನಿ ಅಡಿಗೆ ಮನ್ಯಾಗ ಅತ್ತೆ ಊಟ ಮಾಡಕತ್ತೀನಿ ಮಾಡಿಟ್ಟಿದ್ದನ್ನ ಹಾಕೊಂಡು ತಿನ್ನಕ್ ಗಣೇಶ ಶಾಣೆ ಅದಿ ಬಿಡು. ನಾ ಅಡಿಗೆ ಮಾಡ್ತೀನಿ ಅಂದ್ರೆ ನೀವು ಬೇಡ ಅಂತೀರಿ ಮತ್ತೆ ನಾನೇನು ಮಾಡಲಿ. ನೀನು ಅಡಿಗೆ ಮನ್ಯಾಗ ಬರಬೇಡ ಅಂತ ಹೇಳಿ ಆದ್ರ ನಾ ಮಾಡಿದ ಅಡಿಗೆ ಹಾಕೊಂಡು ತಿನ್ನಂತ ನಾ ಹೇಳಿದ್ನೇನ ನಿನಗೆ ನಾಚಿಗೆ ಚರ್ಮ ಮಾನ ಮರ್ಯಾದಿಲ್ಲನ ನಾ ಮಾಡಿದ ಅಡಿಗೆ ತಿನ್ನಾಕ ಮನಸ್ಸಾದ್ರೂ ಹೆಂಗ್ ಬರ್ತತ್ಲೇ ನಿನಗ. ಎತ್ತಿ ನನ್ನ ಹೊಟ್ಟಿಗೆ ನಾಚಿಗೆ ಮಾನ ಮರ್ಯಾದಿಲ್ಲ ಮಾನ ಮರ್ಯಾದಿ ನಾಚಿಗೆ ಅಂತ ನೋಡ್ಕೊಂತ ಕುಂತ್ನಿ ಅಂದ್ರ ಹೊಟ್ಟಿಗೆ ಊಟನ ಹಾಕಂಗಿಲ್ಲ ನೀನು. ಮುಂಜಾನೆ ಹಂಗ ಮಾಡಿದ್ರಿ ನನಗೆ ಅಡಿಗೆ ಮನ್ಯಾಗ ಬರಬೇಡ ಅಂತ ಹೇಳಿದ್ರೆ ನಾ ಬಂದಿದ್ದಿಲ್ಲ. ನಾಷ್ಟ ಹಾಕಿ ಕೊಡ್ತೀರೇನ ಅಂತ ನೋಡಿದೆ ಮತ್ತು ನಾಷ್ಟನು ಎಲ್ಲ ತೊಳೆದು ದಬಾಕಿದ್ರಿ ಮತ್ತೇನು ಉಪವಾಸ ಇರೋಕ್ಕಾಗತ್ತನ ಹೊಟ್ಟೆ ಇಸ್ಕೊಂಡು ಹಂಗೆ ಕೂಡ್ಲಿ ನಾನು. ಕೈ ಅದಾವಿಲ್ಲ ಮಾಡ್ಕೊಂಡು ತಿನ್ಬೇಕು. ಅಯ್ಯೋ ಒಲ್ಲೆ ಅಂದಾರ ಯಾರ್ರಿ ನೀವು ಅಡಿಗೆ ಮನೆ ಬಿಡವಲ್ರಲ್ಲ ನನ್ನ. ಹೊರಗ ದುಡಿಯಾಕ ಹೋಗ ದುಡಿದು ಅಕ್ಕಿ ಸಕ್ರೆ ಅವು ಏನೇನು ಬೇಕು ನಿನಗೆ ತಗೊಂಬಂದು ಹಿಂದೆ ಜಗ್ಗೈತೆ ನಮ್ದು ಒಲಿ ಹುಡು ಮಾಡ್ಕೊಂಡು ತಿನ್ನು. ಅತ್ತಿ ನಾ ಒಂದು ಮಾತು ಕೇಳ್ತೀನಿ ತಪ್ಪು ತಿಳ್ಕೊಬೇಡ. ನೀನು ಹೊಸದಾಗಿ ನೆರೆಯಕ್ಕೆ ಬಂದಾಗ ನಿಮ್ಮ ಅತ್ತಿನೂ ನಿನಗೆ ಹಿತ್ತಲ್ದಾಗ ಅಡಿಗೆ ಮಾಡ್ಕೊಂಡು ತಿನ್ನು ಅಂತ ಹೇಳಿದ್ಲನ. ಅಯ್ಯ ನಾನು ಸಂಪ್ರದಾಯದ ಪ್ರಕಾರ ಲಗ್ನ ಆಗಿ ಬಂದೀನಿ ನಿನಗತ್ತೆ ದವಾಖಾನ್ಯಾಗ ತಾಳಿ ಕಟ್ಟಿಸ್ಕೊಂಡ್ ಬಂದಿಲ್ಲ. ಅಯ್ಯಯ್ಯೋ ನಾನು ಏನು ಓಡಿ ಬಂದಿಲ್ರಿ. ನಮ್ಮ ಅತ್ತಿ ನಮ್ಮ ಮಾವ ನಮ್ಮ ಹೆಣ್ಮಗಳು ಎಲ್ಲರ ಸಮ್ಮುಖದಾಗನ ನನ್ನ ಗಂಡನ ಕೈಲಿ ತಾಳಿ ಕಟ್ಟಿಸ್ಕೊಂಡ್ ಬಂದಿನ. ನಾನು ಇನ್ನು ಬಗ್ಲ ಗಂಟೆ ಇಟ್ಕೊಂಡು ಓಡಿ ಬಂದಿಲ್ರಿ. ನಿಂದು ಯಾಕಾತಿ ಆತ ನೀ ಊಟ ಮಾಡುವಂಗಿಲ್ಲ ಇಡು ನಾ ಮಾಡಿದ್ದೆ ಹೆಂಗೆ ತಿಂತಿಲ್ಲ ನೀನು. ನೀವು ಮಾಡಿದ್ದ ಕೈಲಿ ತಿಂತೀನಿ. ಇಡೋದನ್ ತಾಟ ನೀ ಉಣ್ಣುವಂಗಿಲ್ಲ ಅಂದ್ರೆ ಉಣ್ಣುವಂಗಿಲ್ಲ. ಊಟ ಮಾಡ್ಬೇಡ ಅಂತ ನಾನು ಅಂತೀನಿ ಏನೋ ಗಬ್ಬ 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 ಹಂಗ ತಿನ್ನಕತ್ತಿಯಲ್ಲ ನೀನು. ಯತಿ ತಿನ್ಲಿಕ್ಕಂದ್ರೆ ಶಕ್ತಿ ಬರಂಗಿಲ್ಲ. ನೀನು ಕೂಡ ಮಾತಾಡ್ಬೇಕಂದ್ರೆ ನನಗೆ ಶಕ್ತಿ ಬೇಕಾ ಅದಕ್ಕೆ ನಾ ತಿನ್ಲೇಬೇಕು. ಒಂದ ಮನ್ಯಾಗ ಎರಡು ಒಲಿ ಹೂಡಕ್ ಆಗಂಗಿಲ್ಲ ಜಗತ್ನಾಗ ಎಲ್ಲಾರ ನೋಡಿ ಏನ ಒಂದ ಮನ್ಯಾಗ ಅತ್ತಿ ಸೊಸಿ ಒಲಿ ಹೂಡಿ ಅಡಿಗೆ ಮಾಡಿದ್ದ ಇಲ್ಲಲ್ಲ. ಮತ್ ನಾ ಯಾಕ ಹಿಂದ ಒಲಿ ಹೂಡಿ ಅಡಿಗೆ ಮಾಡ್ಬೇಕ. ನಮ್ಮ ಮಾವ ನೋಡಿಲಿ ಇಂಥ ಮಸ್ತೊಂದು ಅಡಿಗೆ ಮನೆ ಕಟ್ಸ್ಯಾನ. ನಾನು ಇಲ್ಲೇ ಅಡಿಗೆ ಮಾಡ್ತೀನಿ. ನೀ ಬ್ಯಾಡ ಅಂದೆ ಅಂದ್ರೆ ನೀನು ನನಗೆ ಅಡಿಗೆ ಮಾಡಿ ಹಾಕು ಆರಾಮಾಗಿ ಕುತ್ಕೊಂಡು ತಿಂತೀನಿ. ನಾ ಎಲ್ಲ ನಮ್ಮ ಅತ್ತಿ ಸೇವಾ ಮಾಡ್ಬೇಕು ನಮ್ಮ ಅತ್ತಿ ಕೆಲಸ ಬಿಡಿಸ್ಬೇಕು ಅಂತ ನಾ ಅಂತೀನಿ. ಆದ್ರ ನಿನಗ ನನ್ ಕಂಡ್ರೆ ಭಾಳ ಪ್ರೀತಿ ಇಲ್ಲೈತಿ ಅದಕ್ಕೆ ಬ್ಯಾಡವಾ ನನ್ನ ಸೊಸಿಯ ನಾ ಮಾಡಿಟ್ಟ ಅಡಿಗೆನ ತಿನ್ನಂತಂತಿ. ಅದಕ್ಕೆ ನೀ ಮಾಡಿಟ್ಟ ಅಡಿಗೆನ ನಾ ತಿಂತೀನಿ. ಥ್ಯಾಂಕ್ಸ್ ಅತ್ತಿ. ಎಲ್ಲರಿಗೂ ನಿನ್ನಂತ ಅತ್ತಿ ಸಿಗಂಗಿಲ್ಲ. ನಾ ಪುಣ್ಯ ಮಾಡಿ ನಿನ್ನಂತ ಅತ್ತಿ ಪಡೆಯಾಕ. ಏತಿ ಇವತ್ತ ಇದಕ್ಕೆ ಸಾರಿಗೆ ಒಂದೀಟು ಉಪ್ಪು ಕಡಿಮೆ ಆಗಿತ್ತು. ನಾ ಸಾರು ಮಾಡ್ತಿಲ್ಲ ಇನ್ನೊಂದು ಈಟು ಉಪ್ಪು ಮುಂದೆ ಮಾಡಿ ಹಾಕಾಯ್ತಿ. ನಿಂದು ಯಾಕ ಭಾಳ ಆತ್ಲೆ. ಆಯ್ತೈತಿ ನಾಳೆಯಿಂದ ಕಡಿಮೆ ಮಾಡ್ತೀನಿ. ಹೊಟ್ಟೆಂಗ್ರು ತುಂಬ್ತು ಅನ್ನದಾತ ಸುಖಿನೋ ಬಂತು. ಊಟ ಮಾಡಿದ್ಮೇಲೈತಿ ಒಂಥರ ಮಂಪರಿ ಹಿಡ್ದಂಗೆ ಆಯ್ತು. ಒಂದು ಈಟ್ ನಿಂತು ಬರಾಕತ್ತೈತಿ. ಆಯ್ತಿ ಹಿಂದೆಗಡೆ ಮಾತಾಡೋಣ ಐತಿ.
ಈಗ ಭಾಳ ಸುಸ್ತಾಗತೈತಿ ಯಾಕೋ ಭಾಳ ನಿದ್ದೆ ಒಂದು ಬರಾಕತೈತಿ ಎಲ್ಲ ನಾ ಎಲ್ಲ ನೀನು ಕೂಡ ಮಾತಾಡ್ಬೇಕಂತೀನಿ ಏನು ಮಾಡ್ಲಿ ನಿದ್ದೆ ಒಂದು ಆ ನಮೂನಿ ಬರಾಕತ್ತ ಸರಿ ಐತಿ ಮತ್ತೆ ಮುಂದಿನ ಮತ್ತೆ ಮುಂದೆ ಮಾತಾಡೋಣಂತ ಸಂಜೆ ಮುಂದೆ ಮತ್ತೆ ಮಾತಾಡೋಣಂತ ಈಗ ಒಂದು ತಾಸು ಮಕ್ಕೊಂಡು ಹೇಳ್ತೇನೆ ಆಯ್ತಿ ಅಲ್ಲ ಎಟ್ರ ಸೊಕ್ಕಿರ್ಬೇಕು ಈಕಿಗೆ ನಾ ಮಾಡಿದ ಅಡಿಗೆನ ತಿಂದು ನನಗೆ ಇಟ್ಟೆಲ್ಲ ಮಾತಾಡಿ ಹೊಕ್ಕಳ ಹಾಗಾದ್ರೆ ಹೆಂಗ್ ಸಿಲಿಕಿ ಒಬ್ರಿಗೆ ಅನ್ಸ್ತಾಳ ಆಕಿ